ಅಷ್ಟೇ, ಅದೇ ನಡೆದಿದ್ದು. ನೋಡು, ಮೊದ್ಲು ನೀನೇ ಅವಳ ಜೊತೆ ಮಾತಾಡ್ದೆ ಅಲ್ವಾ? ಅವಳ ಜೊತೆ ನಿನಗೇನೆ ಮಾತು. ಅಲ್ಲಿಗೆ ಒಬ್ರು ಬಂದು ಜೋರಾಗಿ ಕೂಗಿ ಹೇಳಿದ್ರು. ತಕ್ಷಣ ಎಲ್ರೂ ಇಲ್ಲಿಂದ ಹೊರಟು ಹೋಗಿ ಯಾರು ನೀರು ತಗೋಬಾರ್ದು ಅಂತಂದ್ರು. ಮನೆಗೆ ಬರೋದು ತಡ ಆಗುತ್ತೆ ಅಂತ ಅವ್ರ ಹತ್ರ ನಾನೇ ಕೇಳಿದೆ, ನೀವು ನನಗೊಂದು ಬಿಂದಿಗೆ ನೀರು ತಗೊಳಕ್ ಬಿಡಿ ಅಂತ. ಕೃಷ್ಣಾ ನದಿ ಅವಳ ಅಪ್ಪನ ಆಸ್ತಿನಾ? ಅವಳು ಯಾರೇ ನಿನಗೆ ಅನುಮತಿ ಕೊಡಕ್ಕೆ? ಅತ್ತಿಗೆ ಏನೋ ಹೊಸ ನಾಟಕ ಶುರು ಮಾಡಿರೋ ಹಾಗಿದೆ. ದೊಡ್ಡಮ್ಮ ಯಾಕೆ ಯಾವಾಗ್ಲೂ ಅತ್ತಿಗೆನ ಬೈತಾನೆ ಇರ್ತಾರೆ? ಸರಿ, ಕೂತ್ಕೋ, ಪೂಜೆ ಶುರು ಮಾಡು. ಕೂತ್ಕೋ, ಬೇಗ ಬೇಗ ಮಾಡು. ದೇವಿ ಪೂಜೆಗೆ ತಡ ಆಗುತ್ತೆ. ಬೇಗ ಪಾದುಕೆಗಳ ಪೂಜೆ ಮುಗಿಸು. ಮನಸ್ಫೂರ್ತಿಯಾಗಿ ಬಾಬಾ ಅವ್ರ ಸ್ಮರಣೆ ಮಾಡ್ಕೊಂಡು ಅವರ ಪಾದುಕೆಗಳನ್ನ ಶುಚಿಗೊಳಿಸು. ಅವರ ಪಾದುಕೆಗಳಿಗೆ ಮನಸ್ಫೂರ್ತಿಯಾಗಿ ನಮಸ್ಕಾರ ಮಾಡ್ಕೋ. ಪಂಚಾಮೃತದಿಂದ, ಪನ್ನೀರ್ನಿಂದ ಶುಚಿಗೊಳಿಸಿ, ಆಮೇಲೆ ರೇಷ್ಮೆ ಬಟ್ಟೆಯಿಂದ ಒರೆಸಿ ಅವರ ಆಸನದ ಮೇಲೆ ಇಡಬೇಕು. ಅರಿಶಿನ, ಕುಂಕುಮ, ಹೂಗಳಿಂದ ಪೂಜೆ ಮಾಡ್ಬೇಕು. ಅರ್ಥ ಆಯ್ತಾ? ನೋಡೋದೆಲ್ಲ ಶುರು ಮಾಡೋ. ಪಾದಕ್ಕೆ ನಮಸ್ಕಾರ ಮಾಡಿ ನಾನು ಹೇಳ್ದಾಗ ಹೇಳು. ಇನ್ನ ಜೀವನದಲ್ಲಿ ಯಾವತ್ತು ಪಾಂಡುರಂಗನ ಸ್ಮರಣೆ ಮಾಡಲ್ಲ ಅಂತ ನನ್ನ ದೃಷ್ಟಿಲಿ ಪಾಂಡುರಂಗ ಸತ್ ಹೋದ. ಪಾಂಡುರಂಗ, ನಿನ್ನ ನಿತ್ಯ ನಿಂದಿಸೋ ಈ ವ್ಯಕ್ತಿ ಪಾದುಕೆಗಳಿಗೆ ನನಗೆ ಪೂಜೆ ಮಾಡೋಕ್ ಇಷ್ಟ ಇಲ್ಲ. ಆದ್ರೆ ನನ್ನ ಗಂಡ ಸಂತೋಷವಾಗಿರ್ಬೇಕು ಅಂದ್ರೆ, ಯಾರ ಹತ್ರನೂ ಮಾತು ಕೇಳಬಾರ್ದು ಅಂದ್ರೆ, ಈ ಮನೆಯಲ್ಲಿ, ಈ ಕುಟುಂಬದಲ್ಲಿ ಶಾಂತಿ ನೆಲೆಸ್ಬೇಕು ಅಂದ್ರೆ ನಾನು ಈ ಪಾದುಕೆಗಳಿಗೆ ಪೂಜೆ ಮಾಡಲೇಬೇಕು. ಪಾಂಡುರಂಗ, ನಿನ್ನ ಸ್ಮರಣೆಯಲ್ಲಿ ನಿನಗೆ ಪೂಜೆ ಮಾಡ್ತಿದ್ದೀನಿ ಅಂತ ಭಾವಿಸ್ಕೋತೀನಿ. ಏನು ಯಾವಾಗ್ಲೂ ಯೋಚನೆ ಮಾಡ್ಕೊಂಡಿರ್ತೀಯಲ್ಲೇ? ಏನ್ ಯೋಚನೆ ಮಾಡ್ತಿರ್ತೀಯ? ಬೇಗ ಪೂಜೆ ಶುರು ಮಾಡೋ. ಬಾಬಾ ಅವ್ರೆ, ದಯೆ ತೋರಿಸಿ. ಆ ಸುಬೇದರನ್ ಹೆಂಡತಿ ಸಕ್ಕುನ ಭೇಟಿಯಾಗಿದ್ದಾಳೆ. ದಿಗಂಬರ್ ರಾವ್ಗೆ ಸಕ್ಕು ಜೊತೆ ಮದುವೆ ಆಗಿದೆ ಅಂತ ಅವಳಿಗೆ ಇಲ್ಲಿವರೆಗೂ ಗೊತ್ತಿರ್ಲಿಲ್ಲ. ಈ ಸಕ್ಕು ಇಂದ ಇವತ್ತು ಗೊತ್ತಾಗೋಯ್ತು. ನದಿ ಹತ್ರ ಇವಳು ಅನವಶ್ಯಕವಾಗಿ ಅವಳ ಜೊತೆ ಮಾತಾಡಿದಾಳೆ. ಇನ್ನವಳು ಸುಮ್ನಿರಲ್ಲ. ಬಾಬಾ ಅವ್ರೆ, ನನಗೆ ಈ ಸಮಸ್ಯೆ ಎದುರಿಸೋ ಶಕ್ತಿ ಕೊಡಿ ಬಾಬಾ ಅವ್ರೆ. ಅಷ್ಟಕ್ಕೂ ಆ ಮನೋರಮಂಗೆ ಇಷ್ಟು ಧೈರ್ಯ ಎಲ್ಲಿಂದ ಬಂತು ರೀ? ಕೇವಲ 1 ತಿಂಗಳು ನಾನು ಈ ಊರಲ್ಲಿ ಇರ್ಲಿಲ್ಲ. ಹಿಂದಿರುಗಿ ಬರೋಷ್ಟರಲ್ಲಿ ಅವಳ ಮಗ ದಿಗುಗೆ ಬೇರೆ ಸಂಬಂಧ ನೋಡಿ ಮದ್ವೆನೆ ಮಾಡ್ಬಿಟ್ಟಿದ್ದಾಳೆ. ಅದು ಆ ಮನೋರಮ ನಿರ್ದಾಕ್ಷಿಣ್ಯವಾಗಿ ನಮ್ಗೆ ಬೆನ್ನಿಗೆ ಚೂರಿ ಹಾಕಿದಾಳೆ. ಅವಳನ್ನ ಕ್ಷಮಿಸೋ ಮಾತೇ ಇಲ್ಲ. ನಂಬುದವರಿಗೆ ಯಾರಾದ್ರೂ ಇಷ್ಟು ದಾರುಣವಾಗಿ ಮೋಸ ಮಾಡ್ತಾರಾ? ಆಶ್ಚರ್ಯ ಆಗ್ತಿದೆ. ಅವಳು ಮನುಷ್ಯಳೇ ಅಲ್ಲ ರೀ. ಆ ಮನೋರಮ ತುಂಬಾ ಕೆಟ್ಟವಳು, ಸ್ವಾರ್ಥಿ. ಆದ್ರೆ ಅವಳ ಮಗ ದಿಗು ಒಳ್ಳೆಯವನು, ಬುದ್ಧಿವಂತ, ನಿಸ್ವಾರ್ಥಿ. ಅದಕ್ಕೆ ಅಲ್ವಾ ನಮ್ ಮುದ್ದಿನ ಮಗಳನ್ನ ಅವನಕ್ ಕೊಟ್ಟು ಮದ್ವೆ ಮಾಡ್ಬೇಕು ಅನ್ಕೊಂಡಿದ್ದು. ಆ ಮನೋರಮ ಅಂದ್ರೆ ನನ್ಗೆ ಅಸಹ್ಯ ಆಗುತ್ತೆ. ಅವಳನ್ನ ನನ್ ಮನೆ ಹೊಸ್ಲು ಕೂಡ ತುಳಿಯಕ್ ಬಿಡ್ತಿರ್ಲಿಲ್ಲ. ನಮ್ ಹತ್ರನೇ ವೈರತ್ವ ಕಟ್ಕೊಂಡಿದ್ದಾಳೆ. ಅವಳ ಕುಟುಂಬಕ್ಕೆ ಅವಳು ದೊಡ್ಡೋಳು ಇರ್ಬೋದು, ಆದ್ರೆ ನಮ್ಮನ್ನ ನಂಬಿಸಿ ಯಾಕೆ ಮೋಸ ಮಾಡಿದ್ಲು ಅಂತ ಅರ್ಥ ಆಗ್ತಾ ಇಲ್ಲ. ಇಲ್ಲ ಅಂದ್ರೆ ನಾವು ಆ ಮನೋರಮನ ಸುಮ್ನೆ ಬಿಡಬಾರ್ದು. ಅವಳಿಗೆ ಮೈ ತುಂಬಾ ಅಹಂಕಾರ ಇದೆ, ತುಂಬಾ ಸೊಕ್ಕು. ಇವತ್ತವಳ ಸೊಕ್ಕೆಲ್ಲ ಇಳಿಸ್ತೀನಿ. ಏನು ಅಂದ್ರೆ ಇವತ್ತವ್ರ ಮನೇಲಿ ಪೂಜೆ ಕಾರ್ಯಕ್ರಮ ಇದೆ. ಏನು ಪೂಜೆ ಕಾರ್ಯಕ್ರಮ ಇದೆಯಾ? ಈ ಮಾತನ್ನ ಮೊದ್ಲೇ ಹೇಳ್ಬೇಕು ಅಲ್ವಾ? ಬೇಡಬಾರ್ದು. ನಾವು ಕ್ಷಣನೂ ತಡ ಮಾಡದೆ ತಕ್ಷಣ ಅವ್ರ ಮನೆಗೆ ಹೋಗಿ ಯಾಕೆ ಹೀಗೆ ಮಾಡಿದ್ಲು ಅಂತ ಕೇಳೋಣ. ಎಲ್ಲರ ಮುಂದೆ ಅವಮಾನ ಮಾಡಿದ್ರೇನೆ ಅವಳಿಗೆ ಬುದ್ಧಿ ಬರೋದು.
ವಿನು, ನೀನ್ಯಾಕ್ ನಗಾರಿ ಬಾರಿಸ್ತಿದ್ಯಾ? ನೀನು ವ್ಯಾಪಾರಸ್ಥ ಆಗ್ಬೇಕು, ಅದನ್ನ ಅವ್ರು ಕೊಡು. ಬಾ. ನೋಡಿ ಅಮ್ಮ, ಪೂಜೆ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಿದ್ದೀನಿ. ಪೀಠದ ಮೇಲೆ ಕೂರ್ಬೇಕಾದ ದಂಪತಿಗಳನ್ನ ಬೇಗ ಕರೀರಿ. ಆಯ್ತು ಆಯ್ತು. ದಿಗು, ಸಕ್ಕು, ಬೇಗ ಬನ್ನಿ. ಬರ್ತಿದ್ದಾರೆ. ಸುಖವಾಗಿರಿ, ಸುಖವಾಗಿರಿ. ಬಾ, ಹೋಗು, ಹೋಗ್ ಕೂತ್ಕೊಪ್ಪ. ಸರಿ, ಯಾರಾದ್ರೂ ಒಬ್ರು ಬಂದು ವಧುವಿನ ಸೆರಗಿಗೆ ವರನ ಉತ್ತರಿಯಕ್ಕೆ ಗಂಟು ಹಾಕಿ. ಹಾಗೆ ಆಗ್ಲಿ. ನೋಡಿ ತಾಯಿ, ಗಂಟು ಹಾಕಿದ್ರೆ ಸಾಲ್ದು, ನಿಮ್ ಗಂಡನ ಹೆಸರು ಹೇಳ್ಬೇಕು. ನನ್ ತವ್ರ ಮನೆ ಇರೋ ಊರು ಕೃಷ್ಣಾ ನದಿ ದಡದಲ್ಲಿದೆ. ನನ್ ಹೆತ್ತ ತಾಯಿ ಕೃಪೆ ಯಾವಾಗ್ಲೂ ನನ್ ಮೇಲಿರುತ್ತೆ. ನನ್ ತಾಯಿ ನನ್ಗೆ ದೇವ್ರಿಗ್ ಸಮಾನ. ನನ್ ಗಂಡನ್ ಹೆಸರು ವಸಂತರಾವ್. ಗಂಟ್ ಹಾಕ್ತಿದೀನಿ. ಈಗ ವಧುವರರಿಬ್ರು ಒಬ್ರು ಹೆಸರು ಒಬ್ರು ಹೇಳ್ಬೇಕು. ನಾಚಿಕೆ ಪಟ್ಕೊಂಡ್ರೆ ಆಗಲ್ಲ. ದಿಗಂಬರರಾವ್ ಅವರೇ, ನೀವು ನಿಮ್ ಹೆಂಡತಿ ಹೆಸರು ಹೇಳಿ. ಆಕೆ ನಿಮ್ಮ ಗೃಹಲಕ್ಷ್ಮಿ. ಮನೆ ಹೆಣ್ಮಗಳು ಅಂದ್ರೆ ದೇವಿ ಸ್ವರೂಪ. ಮನಸ್ಫೂರ್ತಿಯಾಗಿ ಹೆಂಡತಿ ಹೆಸರು ಹೇಳಿ. ನಮ್ಮಮ್ಮ ನಮ್ಮನೆ ಶ್ರೀ ಮಹಾಲಕ್ಷ್ಮಿ. ಯಾವಾಗ್ಲೂ ನಗ್ನಾಗ್ತಾನೆ ಇರ್ತಾರೆ. ಅಯ್ಯೋ ದಿಗು, ಈಗ ನೀನ್ ಹೇಳ್ಬೇಕಾಗಿದ್ದು ಅಮ್ಮನ್ ಹೆಸ್ರಲ್ಲ, ನಿನ್ ಹೆಂಡತಿ ಹೆಸ್ರು ಹೇಳ್ಬೇಕು. ಈ ಸಿರಿ ಸಂಪತ್ತೆಲ್ಲ ಅಮ್ಮನಿಂದಾನೇ ಬಂದಿದ್ದು. ಅದಕ್ಕೆ ಹೇಳ್ತಾ ಇದ್ದೀನಿ, ನಮ್ಮಮ್ಮ ನಮ್ಮನೆ ಮಹಾಲಕ್ಷ್ಮಿ, ಈ ಮನೆ ದಾರಿ ದೀಪ. ಸಕ್ಕು ಜೊತೆ ನಾನು ಮದ್ವೆ ಮಾಡ್ಸಿದ್ರು. ಪ್ರೀತಿಯಿಂದ ನಮ್ಮಿಬ್ರು ಒಂದು ಮಾಡಿದ್ರು. ನೋಡಿದ್ರ ಅತ್ತೆ ಅವ್ರೆ, ದಿಗುಗೆ ನೀವಂದ್ರೆ ಎಷ್ಟು ಇಷ್ಟ ಅಂತ. ಇಲ್ಲಿ ನೋಡು ಸಕ್ಕುಬಾಯಿ, ನೀನು ನಿನ್ನ ಯಜಮಾನ್ರ ಹೆಸರು ಹೇಳ್ಬೇಕು. ನಮ್ಮ ಅತ್ತೆಯವ್ರ ಪ್ರೀತಿಯಿಂದ ಈ ಮನೆ ತುಂಬ ಹೋಗಿದೆ. ದಿಗಂಬರ ಅವ್ರಿಗೆ ಸಿಗ್ಬೇಕು ಆ ದುರ್ಗಾ ಮಾತೆ ಆಶೀರ್ವಾದ.